ಇನ್ನು ಮಂತ್ರಿ ಸ್ಥಾನ ಫಿಕ್ಸ್ ಆಗ್ತಾ ಇದ್ದಂತೆ ಸಂಸದರಿಂದ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಲಾಗಿದೆ. ದೆಹಲಿಯಲ್ಲಿ ಬಿಎಸ್ವೈ ಭೇಟಿಯಾದ ಪ್ರಹ್ಲಾದ್ ಜೋಶಿಗೆ ಶುಭಾಶಯ ಕೋರಿದ ಯಡಿಯೂರಪ್ಪ, ಹಾಗೆ ಬಿವೈ ರಾಘವೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಅರವಿಂದ್ ಬೆಲ್ಲದ್, ಮಹೇಶ್ ಟೆಂಕಿನಕಾಯಿ ಸೇರಿದಂತೆ ಸಾಕಷ್ಟು ಜನ ನಾಯಕರುಗಳು ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಉಪಸ್ಥಿತರು ಕೂಡ ಇದ್ರು. ಯಡಿಯೂರಪ್ಪ ಭೇಟಿಗೆ ತೆರಳಿದ ಸಂಸದ ವಿ ಸೋಮಣ್ಣ ಕೂಡ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಗಮನಿಸ್ತಾ ಇದೀವಲ್ಲ, ಪ್ರಹ್ಲಾದ್ ಜೋಶಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಶುಭಾಶಯ ತಿಳಿಸಿದ್ದಾರೆ ಪ್ರಹ್ಲಾದ್ ಜೋಶಿಗೆ. ಕೇಂದ್ರ ಸಚಿವರಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಪ್ರಮಾಣವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ ಯಡಿಯೂರಪ್ಪ. ಈ ಸಂದರ್ಭದಲ್ಲಿ ಬಿವೈ ರಾಘವೇಂದ್ರ, ಬಿವೈ ವಿಜಯೇಂದ್ರ, ಮಹೇಶ ಟೆಂಕಿನಕಾಯಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಅಲ್ಲಿ ಉಪಸ್ಥಿತರಿರುವಂಥದ್ದನ್ನು ಕೂಡ ಗಮನಿಸಬಹುದಾಗುತ್ತೆ. ಇದರ ಜೊತೆಗೆ ಯಾರೆಲ್ಲ ಸಚಿವ ಸಂಪುಟವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ರಾಜ್ಯದಿಂದ, ಅವರೆಲ್ಲರೂ ಕೂಡ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ, ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ವಿ ಸೋಮಣ್ಣ ಕೂಡ ಹೋಗಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿದ ಬಳಿಕ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಗಮನಿಸಬಹುದಾಗುತ್ತೆ. ಜಗದೀಶ್ ಶೆಟ್ಟರ್ ಕೂಡ ಅಲ್ಲಿ ಉಪಸ್ಥಿತರಿರುವಂಥದ್ದು. ಹಲವಾರು ನಾಯಕರುಗಳು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ರೇಣುಕಾಚಾರ್ಯ ಕೂಡ ಇದ್ದಾರೆ. ಸಾಕಷ್ಟು ಜನ ನಾಯಕರುಗಳು ಅಲ್ಲಿ ಉಪಸ್ಥಿತರಿರುವಂಥದ್ದು. ಜೊತೆಗೆ ಪ್ರಹ್ಲಾದ್ ಜೋಶಿ ನೇರವಾಗಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದಿದ್ದಾರೆ. ದೆಹಲಿಯ ವಿಜೇಂದ್ರ ನಿವಾಸದಲ್ಲಿರುವಂತಹ ಬಿಎಸ್ ಯಡಿಯೂರಪ್ಪ, ಬಿಎಸ್ವೈ ಆಶೀರ್ವಾದ ಪಡೆಯೋದಕ್ಕೆ ವಿ ಸೋಮಣ್ಣ ಕೂಡ ತೆರಳಿದ್ದಾರೆ. ಇನ್ನು ಡಾಕ್ಟರ್ ಮಂಜುನಾಥ್ ಕೂಡ ಅಲ್ಲಿರುವಂಥದ್ದನ್ನು ಗಮನಿಸಬಹುದಾಗುತ್ತೆ. ರಾಜ್ಯದ ಸಂಸದರು ಸೇರಿದಂತೆ ಹಲವಾರು ಬಿಜೆಪಿ ನಾಯಕರುಗಳು ಅಲ್ಲಿ ಉಪಸ್ಥಿತರಿದ್ದಾರೆ. ಇನ್ನು ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಮಾತನಾಡಿದ್ದಾರೆ. ಯಾವ ಖಾತೆ ನೀಡಿದ್ರೂ ಸಮರ್ಥವಾಗಿ ನಿಭಾಯಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸೋಮಣ್ಣವರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಆಗ್ತಿದೆ. ನಮ್ಮ ಜೊತೆ ಮಾತಾಡ್ತಿದ್ರೆ ಸರ್, ಪ್ರಧಾನಿ ನಿವಾಸಕ್ಕೆ ಹೋಗಿದ್ರಿ, ಏನು ಹೇಳಿದ್ರು ಸರ್? ಜವಾಬ್ದಾರಿ ಯಾವ ರೀತಿ ಅನ್ನೋದನ್ನು ಒಂದು ಸೂಚನೆ ಕೊಟ್ಟರು, ಸಂದೇಶ ಕೊಟ್ಟರು. ನಿಮ್ಮ ಕರ್ತವ್ಯ ಹೆಂಗಿರಬೇಕು ಅನ್ನೋದನ್ನು ಹೇಳಿದ್ರು. ಸುಮಾರು ಎಲ್ಲರಿಗೂ ಕೂಡ ಯಾವ ರೀತಿ ನಡ್ಕೋಬೇಕು, ಏನು ಎತ್ತ, ದೇಶ ಏನು, ಎಲ್ಲರಿಗಿಂತ ದೊಡ್ಡದು ದೇಶಕ್ಕೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಸರ್. ಎಲ್ಲ ಒಂದು ಕಡೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಾಗ ಸೋಮಣ್ಣ ಅವರ ಅಧ್ಯಾಯ ಮುಗಿದೋಯ್ತು ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಮಾಡ್ತಿದ್ರು. ಈಗ ಮತ್ತೊಮ್ಮೆ ಪುನರ್ಜನ್ಮ ಅನ್ನುವಂಥ ನಿಟ್ಟಲ್ಲಿ ಪಕ್ಷ ಅವಕಾಶ ಕೊಟ್ಟಿದೆ. ಪಕ್ಷ ಏನು ಹೇಳ್ತಾ ಅದೆಲ್ಲ ಕೇಳಿದ್ದೀನಿ. ಅದಕ್ಕೆ ಪಕ್ಷ ನನ್ನನ್ನು ಕೂಡ ಗುರುತಿಸಿ ಇವತ್ತು ನಂದು ತುಂಬ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದ್ದಾರೆ. ಫಸ್ಟ್ ಬಂದವನು ಮಂದಿಕಾನೆ, ಆಮೇಲೆ ಬೆಂಗಳೂರು ನಗರ, ಆಮೇಲೆ ಬೇರೆ. ಹಾಗಾಗಿ ಎಲ್ಲ ಖಾತೆಯಲ್ಲೂ ಕೂಡ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ಅದನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆ ಬಿಟ್ಟಿದ್ದು. ಬಟ್ ಆ ಥರ ನನಗೆ ಯಾವುದು ಡಿಮ್ಯಾಂಡ್ ಅವಕಾಶ ಸಿಕ್ಕಿದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಏನಿಲ್ಲ, ಯಾವುದೋ ನಮ್ಮ ಪೂರ್ವಜರಲ್ಲಿ ಒಂದು ಪುಣ್ಯ, ನಮ್ಮ ತಂದೆ ತಾಯಿ ಆಶೀರ್ವಾದ. ಸೋಮಣ್ಣವರಿಗೆ ಮಂತ್ರಿ ಸ್ಥಾನ ಫಿಕ್ಸ್